ಅದ ಮಾಡ್ತೀನಿ ಸರ್. ಅದನ್ನ ಪ್ರಾಸೆಸ್ ಅಲ್ಲಿ ಇದೆ. ಹೌದು ಸರ್, ಮಾಡ್ತೀನಿ ಸರ್. ಈ ವರ್ಷ ಎಂಡರ್ಸ್ಟಲ್ಲಿ ಮಾಡ್ತೀನಿ. ಅಲ್ಲ, ಅದಕ್ಕೆ ಪ್ರೊಡ್ಯೂಸರ್ ನೀವೇನಾ ಹೆಂಗೆ ಸರ್? ಹೌದು ಸರ್, ನನ್ನ ಮಗನ ಹಾಕೊಂಡು ನಾನೇ ಮಾಡ್ಬೇಕು ಸರ್. ಬೇರೆಯವ್ರಿಗೆ ಕೇಳೋದು ತಪ್ಪಾಗುತ್ತೆ, ನಾನೇ ಮಾಡಬೇಕು. ಯಾಕೆ ಆ ಕಷ್ಟ ಏನಿದೆ ನಾನೇ ತಗೋಬೇಕು ಸರ್. ಸರ್ ಈ ಪಿಕ್ಚರ್ ಮಾಡಿರೋದು ಅಷ್ಟೇ ಸರ್, ಯಾರಿಗೂ ಬೇರೆ ಪ್ರೊಡ್ಯೂಸರ್ಗೆ ಇದು ಕೊಡಬಾರ್ದು, ಪ್ರಾಬ್ಲಮ್ ಕೊಡಬಾರ್ದು. ಸ್ಟ್ರೈಟ್ ಪಿಕ್ಚರ್ ಇದು, ನಾವೇ ಮಾಡೋಣ ಅಂತಲೇ ನಾವು ಮಾಡಿದ್ದು. ನಾನು ಹಂಗೂ ಹೇಳಿದ್ದೀನಿ ಅವ್ರಿಗೆ, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ, ನಿಮಗೆ ಯಾರಾದರೂ ಇದರಿಂದ ಬರುತ್ತೆ ಅನ್ನೋದ್ರೆ ನೀವು ಎಲ್ಲಿ ಬೇಕಾದರೂ ಹೋಗಿ, ಏನೂ ತೊಂದರೆ ಏನಿಲ್ಲ. ನೀವು ಫಸ್ಟ್ ನೀವು ಸೇಫ್ ನೋಡ್ಕೊಳ್ಳಿ. ವಾಸು ರೆಡ್ಡಿ ಆಗಿರ್ಬೋದು, ಅವ್ರು ಕಾಸು ಕೊಡಿಸಿರೋ ಲೇಡೀಸ್ಗಾಗಿರ್ಬೋದು, ಮತ್ತು ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದರೂ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನಮಗೆ ಇದು ಮಾಡ್ಕೋಬೇಡಿ, ಸುಮ್ಮನೆ ಅದನ್ನು ಕಸದ ಥರ ಇದು ಮಾಡ್ಕೋಬೇಡಿ. ನೀವು ತಗೊಳ್ಳಿ ದುಡ್ಡು, ನೀವೇ ತಗೊಳ್ಳಿ ಫಸ್ಟ್ ಕಾಸನ್ನ. ಏನೇ ಪ್ರಾಬ್ಲಮ್ ಆದರೂ ಅದಕ್ಕೆ ನಾನು ಒಬ್ಬನೇ ಹೊಣೆ, ಯಾರು ಬೇರೆಯವ್ರ ಹೊಣೆ ಅಲ್ಲ. ಇದು ನನ್ನ ಸಿನಿಮಾ, ನಾನು ಹಂಗೆ ತೆಗೆಯೋದು, ಅಷ್ಟೇ ಖರ್ಚು ಮಾಡಿ ತೆಗೆಯೋದು, ಕಾಂಪ್ರಮೈಸ್ ಆಗಲ್ಲ. ಇದು ಒಂದು ಇದರಿಂದ ಸ್ವಲ್ಪ ಲೇಟ್ ಆಗಿರ್ಬೋದು, ನನ್ನ ಕಾಂಪ್ರಮೈಸಿಂಗ್ ಒಪ್ಕೊಳ್ಳದೆ ಇರೋದ್ರಿಂದ. ಬಟ್ ಇವ್ರಿಗೆ ಇಷ್ಟು ಕೋಪ ಮತ್ತು ಇವೆಲ್ಲ ಬರೋದಕ್ಕೆ ಕಾರಣ ಅವ್ರನ್ನ ನಾನು ಹೀರೋ ಅಂತ ಪ್ರಮೋಟ್ ಮಾಡದೇ ಇರ್ಬೋದು. ಬಟ್ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಮ್ಮ ಸಿನಿಮಾ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ನಿಮಿಕಾ ರತ್ನಾಕರ್ ಅವರೇ. ನಾನು ಅವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡೋದು, ಅಷ್ಟು ಇದು ಸರ್, ಬೇರೆ ಯಾವ ಉದ್ದೇಶನೂ ಇಲ್ಲ ಖಂಡಿತ. ಏನಕ್ಕೆ ಆರೋಪ ಸರ್ ಅದು? ನಾನು ಡೈರೆಕ್ಷನ್ನು ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ನಾನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಸರ್ ದುಡ್ಡನ್ನ. ಏನು ಆರೋಪ ಏನಿದೆ ಸರ್? ನಮ್ಮ ಮನೆಗೆ ತಾನೇ ಹಾಕಿರೋ ಕಾಸು ಅವರು, ಏನು ಪಕ್ಕದ ಮನೆ ಹೆಂಡ್ತಿಗೆ ಏನು ಹಾಕಿಲ್ವಲ್ಲ ಅವರು, ನನ್ನ ಹೆಂಡ್ತಿಗೆ ತಾನೇ ಹಾಕಿರೋದು. ಅದ್ರಲ್ಲಿ ಆರೋಪ ಏನು ಬರ್ತದೆ ಅವನು? ಅದ್ರಲ್ಲೇನು ತಪ್ಪಿದೆ ಹೇಳಿ? ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ಹಾಕ್ಕೊಂಡಿದ್ದ, ಅದ್ರಲ್ಲಿ ನಿಮ್ಮ ತಪ್ಪು ಅಂತ ನಾನು ಹೇಳೋದು ತಪ್ಪಲ್ವ ಸರ್? ಸರ್ ಏನು ಸರ್? ಸಾರಿ, ನಾನಾ ಸರ್? ಇಲ್ಲ ಸರ್, ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದ್ರೆ ಮಾತಾಡ್ತೀನಿ ಸರ್, ಖಂಡಿತ ಮಾತಾಡ್ತೀನಿ ಸರ್. ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ ಸರ್. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ಅವರೆಲ್ರಿಗೂ ಒಳ್ಳೇದಾಗಲಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸಿನಿಮಾಯಿಂದ ಬರೋ ದುಡ್ಡು ಫಸ್ಟ್ ಅವರೇ ತೊಗೊಳ್ಳಿ, ಅವ್ರು ತೊಗೊಳ್ಳಿ. ನನಗೆ 5 ಪೈಸಾ ಬೇಡ. ನಮ್ಮ ಸಿನಿಮಾ ರಿಲೀಸ್ ಆದರೆ ಸಾಕು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ದಿನ ತುಂಬ ಬಡತನದಲ್ಲಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಇಲ್ಲ ಇವತ್ತು. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸಿಂಗಲ್ಲಿ ಇರಬಾರ್ದು. ಸಿನಿಮಾ ನೋಡೋರಿಗೆ ₹100 ಕೊಡೋ ಆಡಿಯನ್ಸ್ಗೆ ಎಲ್ಲನೂ ಫುಲ್ಫಿಲ್ ಆಗಿರಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟು ಈ ಪಿಕ್ಚರ್ಗೆ ದುಡ್ಡು ಹಾಕಿದ್ದೀನಿ ಸರ್. ನಂದು ಬೇಡ ಸರ್, ನನ್ನ ದುಡ್ಡು ದೇವರ ಹಣೆಗೂ ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ಬೇಡ. ನೀವೆಲ್ಲ ತೊಗೊಳ್ಳಿ, ನೀವೆಲ್ಲ ತೊಗೊಳ್ಳಿ, ಎಲ್ಲ ಬರ್ಸ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ಎಲ್ಲನೂ ಇಟ್ಕೊಳ್ಳಿ, ತೊಗೊಳ್ಳಿ ದುಡ್ಡನ್ನ. ನೀವು ಈ ರೀತಿ ಮಾಡೋದ್ರಿಂದ ಯಾರು ನೀವು ಕಾಸು ಕೊಡ್ತಾರೆ? ನೀವು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಹೋಗಿ ಕಾಸು ಕೊಟ್ಬಿಡ್ತಾರೆ ಪಾಪ ಅವರು. ಅವರು ನಮ್ಮನ್ನು ಕೇಳ್ತಾರೆ, ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ ನಾವು ಕಂಪ್ಲೇಂಟ್ನ, ಅಷ್ಟೇ. ಇದಿಷ್ಟೇ ಆಗೋದು. ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಇಡೀ ಸಿನಿಮಾ ಅಪಪ್ರಚಾರ ಆಗ್ತಾ ಇದೆ. ಇದು ನನಗಾಗಲಿ ಮತ್ತು ನಮ್ಮ ಚಿತ್ರರಂಗದ ಸಿನಿಮಾಗಳಿಗೆ ಶೋಭೆ ತರುವಂಥದ್ದಲ್ಲ ಸರ್ ಈ ಥರ ಇದು ಮಾಡೋದು. ಅದು ನನ್ನ ಭಾವನೆ ಸರ್, ಅಷ್ಟೇ. ಹೌದು ಸರ್, 5 ದಿನ ಇದೆ ಸರ್. ಹಾಂ, ಇದೆ ಸರ್, ಇದೆ, ಹೌದು, ಇದೆ ಸರ್. ಇಲ್ಲ ಸರ್, ನಾನು ಕೆಲಸದ ವಿಷಯದಲ್ಲಿ ಹಂಗೇನಿಲ್ಲ ಸರ್. ನಾನು ಆ ಥರ ಅವ್ರಿಗೆ ಅಂದ್ಬಿಟ್ರು ಅಂತೇಳಿ ಅವ್ರ ಮೇಲೆ ನಾವು ಭಾವನೆ ಸರ್. ಅವರು ತುಂಬ ದಿನದಿಂದನೇ ನನಗೆ ನೆಗೆಟಿವ್ ಆಗಿ ಇದು ಮಾಡ್ತಿದ್ದಾರೆ. ಆದರೂ ಸಹ ನಮ್ಮ ಸಿನಿಮಾಗೆ ಅವ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ನಾನು ಆ ರೀತಿ ಯೂಸ್ ಮಾಡಿದ್ದೀನಿ. ಅದು ಅವ್ರಿಗೂ ಗೊತ್ತು. ಬಟ್ ಅವರು ಪಾಪ ಅವ್ರಿಗೇನೋ ನಮ್ಮ ಮೇಲೆ ಬೇಜಾರಾಗಿರ್ಬೋದು, ಏನೋ ಕೋಪ ಇರ್ಬೋದು, ಮಾಡಲಿ ಬಿಡಿ, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ ಸಾಕು. ಬಟ್ ನೀವು ಎಂತೆಂಥವ್ರದ್ದು ಡ್ಯೂಪ್ ಹಾಕಿದ್ರಿ, ಅವ್ರದ್ದು ಹಾಕ್ಬೋದಲ್ಲ? ಇಲ್ಲ ಸರ್, ಆ ಥರ ಇಲ್ಲ. ನಾವು ಇನ್ನೊಬ್ಬರಿಗೆ ಇದು ಮಾಡಬೇಕು ಅಂತಲ್ಲ ಸರ್, ಕೆಲಸದ ಮೇಲೆ ಇರೋ ನಮ್ಮ ಕಾನ್ಫಿಡೆಂಟು ಸರ್. ಅದು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನುಗ್ಕೊಂಡು ಹೋಗ್ತಾ ಇರ್ತೀವಿ, ಅದು ಅಷ್ಟೇ. ಅವ್ರ ಮೇಲೆ ನಮಗೆ ಸ್ವಲ್ಪ ಇದು ಸರ್. ಅಂದರೆ ನನಗೇನಂತಂದರೆ, ನಿಮಗೆ ಕಾಸು ಬರೋದು ಲೇಟ್ ಆಗುತ್ತಲ್ಲ, ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ನಾನೇನೋ ಕಚ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನಿಮಗೆ ಕಾಸು ಬರೋದು ಲೇಟ್ ಆಗ್ತಿದೆಯಲ್ಲ ಅಂತ ನನಗೆ ಬೇಜಾರು ಸರ್, ಅಷ್ಟೇ. ನನಗೇನಿಲ್ಲ ಸರ್. ನಾನು ತುಂಬ ಕಷ್ಟಪಡ್ತೀನಿ. ನಾನು ವೆಂಕಟೇಶ್ವರ್ ನೋಡಿದ್ದಾರೆ ನನ್ನನ್ನು, ತುಂಬ ₹500 ಕೂಡ ತುಂಬ ಕಷ್ಟಪಡ್ತೀನಿ ಇವತ್ತು ಕೂಡ, ಟಿಲ್ ನಾವು. ಇಲ್ಲಾಂದರೆ ನಾನು ಐಶ್ವರ್ಯ ಕಾರ್ ತೊಗೊಂಡು ಆರಾಮಾಗಿ ಓಡಾಡ್ತಿದ್ದೆ. ನಾನು ಇವತ್ತು ಆಟೋಲ್ಲೇ ಓಡಾಡೋದು. ನಾನು ಆ ಥರ ಇನ್ನೊಬ್ರು ದುಡ್ಡು ತೊಗೊಂಡು ನಾನು ಎಂಜಾಯ್ ಮಾಡಬೇಕು, ಇದು ಮಾಡಬೇಕು ಅನ್ನೋದು ಆ ಥರ ಬುದ್ಧಿನೇ ಇಲ್ಲ ಸರ್. ನಿಮಗೆ ಕಾಸು ಬರೋದು ಲೇಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಫೈನಾನ್ಸ್ ಮಾಡಿರೋರ್ಗಾಗಿರ್ಬೋದು, ನಿಮಗಾಗಿರ್ಬೋದು, ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮ್ಗೆಲ್ರೂ ಕಾಸು ಬರೋದು ಲೇಟ್ ಆಗುತ್ತೆ. ನಿಮಗೆ ಬೇಕು, ಹೆಂಗೆ ದುಡ್ಡು ಬೇಕು, ಹೆಂಗೆ ಬರುತ್ತೆ ನೀವೇ ಪ್ಲ್ಯಾನ್ ಮಾಡಿ, ನೀವೇ ತೊಗೊಂಬಿಡಿ ಬೆಸ್ಟು. ನಾನು ಹೇಳ್ತಿದ್ದಿಲ್ಲ, ನಿಮ್ಗೆ ಫಸ್ಟು ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನನಗೇನು ₹5 ಬೇಡ ಅಂತ ಹೇಳ್ತಿದ್ದೀನಿ. ನೀವು ಲೇಟ್ ಮಾಡ್ಕೋತಾ ಇದ್ದೀರಾ ಸಿನಿಮಾನ. ನಾನು ಸಿನಿಮಾ ಅನ್ನೋದನ್ನ ಫೀಲ್ ಮಾಡ್ತೀನಿ. ಸಿನಿಮಾಲಿ ಹಾಕಿರೋ ದುಡ್ಡನ್ನ ಯಾವತ್ತೂ ನಾನು ಫೀಲ್ ಮಾಡ್ದೋನಲ್ಲ ಸರ್.
ಬರುತ್ತೆ, ಹೆಂಗೋ ಸಂಪಾದನೆ ಮಾಡ್ತೀವಿ ನಾವು ಖಂಡಿತವಾಗ್ಲು. ಇನ್ನೊಂದು ಸಿನಿಮಾ ಮಾಡಬಾರ್ದು, ಇನ್ನೊಂದು ಸಿನಿಮಾನ ಹೇಳೋಕ್ಕೆ ಇವರು ಯಾರು ಸರ್ ಹೇಳೋಕ್ಕೆ? ನಾನು ಪ್ರೊಡ್ಯೂಸರ್, ಅದಕ್ಕೆ ಜಿಲ್ಲಾಧಿಕಾರಿಗೆ ಉಮೇಶ್ ಸಕ್ಕರೆ ನಾಡು ಅಂತ ನಮ್ಮ ಫ್ರೆಂಡ್ ಪ್ರೊಡ್ಯೂಸರು, ಈ ಕೆಲಸ ಮಾಡಿ ಬನ್ನಿ ಅಂದರೆ ಹೋಗಲೇಬೇಕು. ಸುಮ್ಮನೆ ಕೂತ್ಕೊಂಡು ಏನು ಗೆಣಸ್ಕೆತ್ತಲ್ಲ ಮನೆ ಒಳಗಡೆ ನಾನು. ಅವ್ರು ಯಾರು ನನ್ನನ್ನು ಕೇಳೋಕ್ಕೆ? ಮಕ್ಕೋಗ್ಬಿಡ್ತೀನಿ ಕ್ಯಾಕರಿಸಿ ಹಂಗೇನ ಕೇಳಿದ್ರೆ. ಅವೆಲ್ಲ ತಪ್ಪು, ಹಂಗೆಲ್ಲ ಮಾತಾಡಬಾರ್ದು ಅವರು. ಅವೆಲ್ಲ ನಿಮಗೆ ದುಡ್ಡು ಬೇಕಾ? ಫಸ್ಟ್ ಮಾತಾಡಿ, ಮಾಡೋಣ, ಪಿಕ್ಚರ್ ಮುಗಿಸೋಣ. ನಿಮಗೆ ದುಡ್ಡು ಲೇಟಾಗಿ ಬೇಕು ಅಂತ ಶುರು ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ, ಏನೂ ಯೋಚನೆ ಇಲ್ಲ. ನಿಮಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿ ಸರ್, ಅಷ್ಟೇ. ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ, ನಾನು ಯಾರ ಮೇಲೂ ಕೋಪದಲ್ಲಿ ಮಾತಾಡ್ದವನಲ್ಲ. ಇದನ್ನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇದು ಬಂದಿದ್ದೀನಿ. ನೀವು ನನ್ನ ಜೊತೆ ಇಷ್ಟೊತ್ತು ಗಂಟೆ ಮಾತಾಡಿದ್ರಿ, ತುಂಬ ತುಂಬ ಥ್ಯಾಂಕ್ಸ್ ಸರ್. ಯಾಕೋ ಓಂ ಪ್ರಕಾಶ್ ರಾವ್ ಪ್ರೆಸ್ ಮೀಟ್ ಅನ್ನಿಸ್ತಾನೆ ಇಲ್ಲ. ಅಣ್ಣ ಏನಣ್ಣ? ಓಂ ಪ್ರಕಾಶ್ ರಾವ್ ಪ್ರೆಸ್ ಮೀಟ್ ಅಂತಾನೆ ಅನಿಸ್ತಾ ಇದೆ. ಇಲ್ಲ ಸರ್, ಯಾವ ವಿಷಯ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಲ್ವಾ ಸರ್? ಅವರೇ ನಮ್ಮ ವಿರೋಧಿಗಳಲ್ಲ ಸರ್. ವಾಸುದೇವ ರೆಡ್ಡಿ ಆಗಲಿ, ಭಾಸ್ಕರ್ ಅವರಾಗಲಿ, ಮತ್ತು ಬೇರೆಯವರೆಲ್ಲ ಕಾಸು ಕೊಟ್ಟಿರೋರು, ಅವ್ರು ನಮಗೆ ನಮ್ಮ ಕಷ್ಟಕ್ಕಾಗಿ ಬಂದಿರೋರು. ಅವ್ರ ಬಗ್ಗೆ ನಾವು ತಪ್ಪ ಮಾತಾಡಿದ್ರೆ ತಪ್ಪು ಸರ್. ಹಂಗೆಲ್ಲ ಮಾತಾಡಬಾರ್ದು. ಅವರೇನೋ ಕೋಪ ಮಾಡಿಕೊಂಡ್ರು, ಅವರೇನೋ ತಪ್ಪ ಮಾತಾಡ್ತಿದ್ದಾರೆ ಅಂತ ನಾವು ತಪ್ಪ ಮಾತಾಡಿದ್ರೆ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಏನು ಗೌರವ ಕೊಟ್ಟಂಗೆ ಹೇಳಿ? ನಾವು ಅವ್ರ ಮೇಲೆ ಊಟ ಮಾಡಿರ್ತೀವಿ, ಹಂಗೆ ಮಾತಾಡಬೇಕು. ಫಸ್ಟ್ ನಾನು ಹೆಂಗಿದ್ನೋ ಹಂಗೆ ಇರ್ಬೇಕು ನಾನು. ಪರವಾಗಿಲ್ಲ, ಗಲಾಟೆ ಆಗುತ್ತೆ ಚಿಕ್ಕ ಪುಟ್ಟದ್ದು. ನಿಮ್ಗೆ ತುಂಬ ಕೋಪ ಬಂದಿರ್ಬೋದು, ಇನ್ನೂ ಕೋಪ ಬರಲಿ ಬಿಡಿ, ಮಾತಾಡಿ, ಇನ್ನೂ ಏನೇನು ಮಾಡ್ಕೊ ಎಲ್ಲ ಮಾಡ್ಕೊಳ್ಳಿ. ಬಟ್ ನನ್ನ ಕ್ಯಾರೆಕ್ಟ್ರ್ ನಾನೇ ಸರ್. ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋದು ಕೆಲಸದ ಮೇಲೆ ಮಾಡಬೇಕು. ಇಲ್ಲಿ ಅವ್ರ ಮೇಲೆ ಮಾಡಿದ್ರೆ ನಾನು ರೌಡಿನ ಸರ್? ಆ ಥರ ನನಗಿಲ್ಲ ಸರ್. ನಾನು ತಗ್ಗಿ ಬಗ್ಗೆ ನಡೆಯೋನು, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರೋಂಥ ಪರಿಜ್ಞಾನ, ಸಂಸ್ಕಾರ ಇರೋವಂಥವ್ನು ನಾನು. ಅದು ನಾನು ಬೆಲೆ ಕೊಡ್ತೀನಿ ಸರ್, ಅಷ್ಟೇ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.